ಸೊ ನಮ್ಮ ಮನೆಯಲ್ಲಿ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಸೊ ನಾನೇನು ಒಂದು ಚಿಹ್ನೆನ ಬರೆದುಕೊಂಡಿದ್ದೀನಿ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಇದು ಯಾವ ರೀತಿ ನಿಮಗೆ ವರ್ಕ್ ಮಾಡುತ್ತೆ ಅಂದರೆ ಫ್ರೆಂಡ್ಸ್, ತುಂಬಾ ಒಂಥರ ಮಿರಾಕಲ್ ರೀತಿಯಲ್ಲಿ ವರ್ಕ್ ಮಾಡುತ್ತೆ. ಸೊ ಇದು ಏನು ಗೊತ್ತಾ, ಒಂಥರ ಚಿಹ್ನೆ ಆಗಿರೋದ್ರಿಂದ ಇವಾಗ ನಿಮ್ಗೆ ಗೊತ್ತಾ, ಯಾವುದೇ ಒಂದು ಸಿಂಬಲ್ಸ್ ಆಗಿರ್ಬೋದು ಮತ್ತು ಮ್ಯಾನಿಫೆಸ್ಟ್ದು ನಂಬರ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಅದರದ್ದೇ ಆದಂತಹ ಕೋಡ್ ನಂಬರ್ಸ್ ಇರುತ್ತೆ ನೋಡಿ. ಸೊ ಅದೆಲ್ಲ ಏನು ಅಂದರೆ ಅದರದ್ದೇ ಆದಂತಹ ಒಂದು ಗುಣನ ಹೊಂದಿರುತ್ತೆ, ಅಂದರೆ ವಿಶೇಷತೆನ ಹೊಂದಿರುತ್ತೆ. ಸೊ ಅದೇ ಥರ ಈ ಒಂದು ಚಿಹ್ನೆ ಹೊಂದಿರುತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋ ಮಧ್ಯದಲ್ಲೇ ತೋರಿಸ್ತೀನಿ ನಾನು. ಸೊ ಅದಕ್ಕೆ ವಿಡಿಯೋ ಫುಲ್ ವಾಚ್ ಮಾಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಗೊತ್ತಾಗಲ್ಲ. ಸೊ ನಿಮಗೆ ಕರೆಕ್ಟಾಗಿರೋ ಮೆಥಡ್ನ ತಿಳ್ಕೋಬೇಕು ಅಂದರೆ ಹೇಗೆ ಬರೆಯೋದು ಅಂತಲೂ ಹೇಳ್ಕೊಡ್ತೀನಿ. ಸುಮ್ಮನೆ ಇದನ್ನು ನೋಡ್ಬಿಟ್ಟು ಬರ್ಕೊಂಬಿಟ್ರೆ ಆಗಲ್ಲ, ಅದನ್ನು ಹೇಗೆ ಬರೀಬೇಕು ಪ್ರಾಪರ್ ವೇನಲ್ಲಿ ಬರೆಯೋದು ಹೇಳ್ಕೊಡ್ತೀನಿ ಹೆಂಗೆ ಅಂತ. ಮತ್ತು ಇದನ್ನು ನೀವು ಯಾವಾರ ಮಾಡಬೇಕು ಅಂದರೆ ಶುಕ್ರವಾರ ಮಾಡ್ಬೋದು, ಮತ್ತು ಗುರುವಾರ ಮಾಡ್ಬೋದು, ಮಂಗಳವಾರ ಮಾಡ್ಬೋದು. ಸೊ 3 ಡೇಸ್ ನೀವು ವಾರದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು ಈ ಒಂದು ಚಿಹ್ನೆನ ಹಾಕೊಳ್ಳೋದು ನಾನು ಹೇಳೋದು. ಸೊ ಇದು ಏನು ಮಾಡುತ್ತೆ ಅಂದರೆ ಮನಿ ಅಟ್ರಾಕ್ಷನ್ದು ಸಿಂಬಲ್ ಆಗಿರುತ್ತೆ ಇದು, ಅಂದರೆ ಚಿಹ್ನೆ ಆಗಿರುತ್ತೆ. ಸೊ ಇದು ಏನಾಗುತ್ತೆ ಅಂದರೆ ಯಾವಾಗ ನಾವು ಈ ಒಂದು ಚಿಹ್ನೆನ ಈ ಕೈನಲ್ಲಿ ವೀನಸ್ ಮೌಂಟ್ ಅಂತಾರೆ, ಈ ಒಂದು ಜಾಗ ಏನಿದೆ ಇದು ಶುಕ್ರದ ಮೌಂಟ್ ಆಗಿರುತ್ತೆ. ಸೊ ಹುಡುಗಿರಾದರೆ ಎಡಗೈನಲ್ಲಿ ಬರ್ಕೊಳ್ಳಿ, ಹುಡುಗರಾದರೆ ಬಲಗೈನಲ್ಲಿ ಬರ್ಕೋಬೇಕಾಗತ್ತೆ. ಸೊ ಬನ್ನಿ ಹೇಳ್ತೀನಿ ಹಾಗೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಮನಿನ ಅಟ್ರಾಕ್ಟ್ ಮಾಡೋದು ಅಂದರೆ ದುಡ್ಡನ್ನ ಹೇಗೆ ಆಕರ್ಷಣೆ ಮಾಡ್ಬೋದು ಅನ್ನೋದ್ರದ್ದು 3 ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ, ಅಂದರೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಅಂತ. ಸೊ ಫಸ್ಟ್ನೇದು ನಾನು ಹೇಳಿದ್ನಲ್ಲ ಈ ಥರ ಒಂದು ಚಿಹ್ನೆ ಆಗಿರುತ್ತೆ. ಸೊ ಸೆಕೆಂಡ್ನೇದು ವಾಸ್ತುದು ರೆಮಿಡಿ ಹೇಳ್ತಾ ಇದ್ದೀನಿ. ಸೊ ಏನು ಮಾಡಿದ್ರೆ ನಮ್ಮ ಮನೆಯಲ್ಲಿ ದುಡ್ಡು ಕಾಸು ಸ್ಥಿರ ಲಕ್ಷ್ಮಿ ಅಂತಾರೆ ನೋಡಿ. ಸೊ ಮತ್ತು ರಾಹುದು ದೆಸೆ ಇಂಪ್ರೂವ್ ಆಗಬೇಕು ಅಂದರೆ ನಿಮಗೆ ಗೊತ್ತಾ, ರಾಹುದು ಏನು ಅಂದರೆ ಅದರದ್ದು ಒಳ್ಳೆಯ ಒಂದು ಪ್ರಭಾವ ಬಿದ್ದಾಗ ನಿಮಗೆ ತುಂಬ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಶೇರ್ ಮಾರ್ಕೆಟಿಂಗು ಕೆಲವರೆಲ್ಲ ಮಾಡ್ತಾ ಇರ್ತೀರಲ್ಲ. ಸೊ ಅದು ರಾಹುದು ಪ್ರಭಾವ ಚೆನ್ನಾಗಿದ್ದಾಗ ಮಾತ್ರ ಅದು ಕ್ಲಿಕ್ ಆಗೋಕ್ಕೆ ಸಾಧ್ಯ ಫ್ರೆಂಡ್ಸ್. ಏನಾರ ರಾಹುದು ಒಂದು ಸ್ವಲ್ಪ ವೀಕ್ ಇದ್ದಾಗ ಇರೋಬರ ಬಿಸ್ನೆಸ್ಸನ್ನು ಡೌನ್ ಆಗಿಬಿಡುತ್ತೆ. ಸೊ ಅದಕ್ಕೇ ನಮ್ಮ ಮನೆಯಲ್ಲಿ ನಾವು ಹೇಗೆ ಅದನ್ನು ರಾಹುನ ಬ್ಯಾಲೆನ್ಸ್ ಆಗಿಡ್ಬೋದು ಅಂತ ಪ್ರತಿಯೊಬ್ಬರಿಗೂ, ಹೆಂಗಸರಾಗಿರ್ಬೋದು ಗಂಡಸರಾಗಿರ್ಬೋದು, ಎಲ್ಲರಿಗೂ ಯೂಸ್ಫುಲ್ ಮಾಹಿತಿನೇ ಈ ವ್ಲಾಗ್ನಲ್ಲಿ ನಾನು ಕೊಡ್ತಾ ಇರೋದ್ರಿಂದ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಎರಡನೇದು ಅದಾಯ್ತಾ. ಸೊ ಮೂರನೇದೇನು ಅಂದರೆ ಕುಬೇರಂದು ಒಂದು ಅದ್ಭುತವಾದಂತಹ ಒಂದು ಮಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಕುಬೇರಂದು ಅಂದರೆ ಏನೋ ಒಂದು ಮಾಡಿ ತೋರಿಸ್ತೀನಿ ನಾನು. ಸೊ ಅದನ್ನು ಒಂದು ಚೀಟಿನಲ್ಲಿ ಬರುತ್ತೆ ತೋರಿಸ್ತೀನಿ. ಸೊ ತುಂಬ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಾತ್ರ ಯಾರು ಹೋಗಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಯಾಕೆ ಗೊತ್ತಾ, ಏನೇ ಒಂದು ನೀವು ಕಲಿಬೇಕಾದ್ರೂ ಪ್ರಾಪರ್ ವೇನಲ್ಲಿ ಕಲ್ತಾಗ ಮಾತ್ರ ಅದು ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ನಾನು ಇದೆಲ್ಲ ಮಾಡಿಕೊಂಡು ನನಗೆ ರಿಸಲ್ಟ್ ಕೊಟ್ಟಿರೋದ್ರಿಂದನೇ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇರೋದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಇನ್ನೊಂದು ಹೇಳಬೇಕು, ಈಗ ಬೇರೆ ಬೇರೆ ಮೆಥಡಲ್ಲಿ ನಾವು ದುಡ್ಡು ಕಾಸು ಇಂಪ್ರೂವ್ಮೆಂಟದು ನನ್ನ ಬ್ಲಾಗ್ಸಲ್ಲಿ ನೀವು ನೋಡಿರ್ತೀರ, ಬೇರೆ ಬೇರೆ ಎಲ್ಲ ತೋರಿಸಿರ್ತೀನಲ್ಲ. ಸೊ ಏನಾಗುತ್ತೆ ಅಂದರೆ ಸೊ ಒಂದೊಂದು ಇದಕ್ಕೂ ಒಂದೊಂದು ತರಹ ಅದ್ಭುತ ಶಕ್ತಿನ ಹೊಂದಿರುತ್ತೆ. ಸೊ ಕಳೆದ ವ್ಲಾಗ್ನಲ್ಲಿ ನಾನು ನಿಮ್ಮ ಹತ್ರ ಸ್ವಿಚ್ ವರ್ಡ್ಸ್ ಅಂತ ಒಂದು ಶೇರ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ಆ ವ್ಲಾಗ್ನ ಹೋಗಿ ಚೆಕ್ ಮಾಡ್ಬೋದು. ಸೊ ಅದರಲ್ಲಿ ಉಲ್ಫ್ ಹೆಲ್ಪ್ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ, ಉಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅಂತ. ಸೊ ಅದು ಏನು ಗೊತ್ತಾ ಫ್ರೆಂಡ್ಸ್, ಅದು ನನಗೆ ತುಂಬ ಕ್ಲಿಕ್ ಆಗ್ತಾ ಇರುತ್ತೆ. ಸಡನ್ನಾಗಿ ಏನಾರ ನನ್ನ ಕೆಲಸ ಆಗಬೇಕು ಅಂದರೆ ಅದನ್ನು ತುಂಬ ಆ ಒಂದು ಸ್ವಿಚ್ ವರ್ಡ್ನ ನಾನು ತುಂಬ ಯೂಸ್ ಮಾಡ್ಕೊತೀನಿ, ಅಂದರೆ ಉಪಯೋಗಿಸ್ಕೋತೀನಿ. ಅದಾದಮೇಲೆ ನಿಮಗೆ ಇನ್ನೊಂದು ಹೇಳಲೇಬೇಕು ನಾನು, ಯಾಕೆಂದರೆ ನೀವೆಲ್ಲರೂ ಅದನ್ನು ನೋಡಿ ಮಾಡಿರೋರು ಇರ್ತೀರ ಕೆಲವರೆಲ್ಲ. ನಿಮಗೆ ಅದು ರಿಸಲ್ಟ್ ಕೊಡುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ನೀವು ಹೆಂಗೆ ಅದಕ್ಕೆ ಪ್ರಿಪೇರ್ ಆಗಿರಬೇಕು ಅಂದರೆ ನಿಮಗೆ ಇವಾಗ ಹೇಳ್ಕೊಟ್ಟೆ ಅಲ್ವಾ, ಉಲ್ಫ್ ಹೆಲ್ಪ್ ಅಂತ ಅದೊಂದಿದೆ, ಮತ್ತು ಉಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅಂತ. ಸೊ ಅದೆರಡು ನೀವು ಚಾಂಟ್ ಮಾಡ್ಬೇಕಾದ್ರೆ ಒಂದು 108 ಸಲ ಚಾಂಟ್ ಮಾಡ್ತೀರಾ ಅಂದ್ಕೊಳ್ಳಿ. ಅದಾದ ತಕ್ಷಣವೇ ಉಲ್ಫ್ ಥ್ಯಾಂಕ್ ಯು ಅಂತ ಹೇಳ್ಕೊಂಬಿಡಿ. ಏನಾಗುತ್ತೆ ಗೊತ್ತಾ, ಉಲ್ಫ್ಗೆ ನಾವು ಯಾವಾಗ ಥ್ಯಾಂಕ್ ಯು ಅಂತ ಹೇಳ್ತೀವೋ ಆವಾಗ ಅದು ನಮ್ಮ ಒಂದು ಕೆಲಸ ಆಗೋಕ್ಕೆ ಅದು ಟ್ರೈ ಮಾಡ್ತಾ ಇರುತ್ತೆ. ಯಾಕೆಂದರೆ ಅದು ಆ್ಯನಿಮಲ್ ಸ್ಪಿರಿಟ್ ಆಗಿರೋದ್ರಿಂದ, ಉಲ್ಫುದು ನಾನು ಹೇಳ್ತಾ ಇರೋದು ತೋಳ. ಸೊ ಆ್ಯನಿಮಲ್ ಸ್ಪಿರಿಟ್ ಆಗಿರೋದ್ರಿಂದ ಸೊ ನಮಗೆ ಅದು ಖಂಡಿತ ಅದು ಹೆಲ್ಪ್ ಮಾಡೇ ಮಾಡುತ್ತೆ. ಸೊ ನನಗೆ ತುಂಬ ಕ್ಲಿಕ್ ಆಗಿದೆ ಅದು ಮಾಡಿ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ನಿಮ್ಮ ಕೆಲಸ ಆದಮೇಲೆ ಸುಮ್ಮನೆ ಇರಬಾರ್ದು, ನೀವು ಅದಕ್ಕೆ ಒಂದು ಥ್ಯಾಂಕ್ಸ್ನ, ನಮ್ಮ ಒಂದು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸ್ಬೇಕು. ಅದೇ ಥರ ಈ ಒಂದು ಸಿಂಬಲ್ ಆಗಿರುತ್ತೆ. ಯಾವುದೇ ಒಂದು ನೀವು ಮಾಡಿದಾಗ ಜಸ್ಟ್ ಅದನ್ನು ನೋಡಿಕೊಂಡು ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳೇಬೇಕು ನೀವು. ಈವನ್ ಕುಬೇರದು ನೀವುದು ನಾನೇನು ಇವಾಗ ತೋರಿಸ್ತೀನಿ,
ಅದೂ ಅಷ್ಟೇ, ಅದು ಮಾಡಿದ್ಮೇಲೆ ರಿಸಲ್ಟ್ ಕೊಟ್ಟ ಮೇಲೆ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕು, ಆವಾಗಲೇ ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸ್ದಂಗೆ ಆಗೋದು ಫ್ರೆಂಡ್ಸ್. ಸರಿನಾ? ಸೊ ಬನ್ನಿ. ಸೊ ಮೊದಲನೇದು ಹೇಳ್ಬಿಡ್ತೀನಿ. ಮೊದಲನೇ ಟಿಪ್ ಏನು ಅಂದರೆ, ಈ ಒಂದು ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಮಾಡುವಂತಹ ಒಂದು ಚಿಹ್ನೆ ಆಗಿರುತ್ತೆ. ಸೊ ಇದು ಏನು ಮಾಡುತ್ತೆ ಅಂದರೆ, ಇದು ಏನು ಗೊತ್ತಾ, ಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋದು, ಅಂದರೆ ದುಡ್ಡು ಕಾಸನ್ನ ಅಟ್ರಾಕ್ಷನ್ ಮಾಡುವಂತಹ ಒಂದು ಚಿಹ್ನೆ ಆಗಿರುತ್ತೆ. ಸೊ ಕೈನಲ್ಲಿ ಬರ್ಕೋಬೇಕಾದ್ರೆ ಜಸ್ಟ್ ಇದೊಂದೇ ವೀನಸ್ ಮೌಂಟಲ್ಲಿ ಹಾಕಿ ಬರೆದು ಬಿಡ್ಬೋದು. ಒಂದು ಪೇಪರ್ನಲ್ಲಿ ಬರಿಬೇಕಾದ್ರೆ ಅದ್ರ ಮೇಲ್ಗಡೆ ಒಂದು ಸ್ವಿಚ್ ಕೋಡ್ ನಂಬರ್ ಕೊಡ್ತೀನಿ ನಾನು. ಆ ನಂಬರ್ನ ಮೇಲ್ ಬರೆದ್ಬಿಟ್ಟು ಬರ್ದಾಗ ನಿಮಗೆ ಮನಿದು ಅಟ್ರಾಕ್ಷನ್ ಆಗುತ್ತೆ, ಅಂದರೆ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದನ್ನು ಬರ್ದಾದ್ಮೇಲೆ ನೀವೇನು ಮಾಡ್ಬೋದು ಅಂದರೆ, 2 ಫೋಲ್ಡ್ ಮಾಡಿ ನಿಮ್ಮ ಪರ್ಸ್ನಲ್ ID ಇಲ್ಲ ನಿಮ್ಮದು ವ್ಯಾಲೆಟ್ನಲ್ಲಿ ಒಂದು ಸ್ವಲ್ಪ ದೊಡ್ಡ ಬ್ಯಾಗ್ ಇರುತ್ತೆ ನೋಡಿ, ವ್ಯಾನಿಟಿ ಬ್ಯಾಗ್ ಥರ. ಸೊ ಅದರಲ್ಲಿ ಇಟ್ಕೋಬೋದು. ಹುಡುಗರಾದರೆ ನಿಮ್ಮ ವ್ಯಾಲೆಟ್ಸಲ್ಲಿ ಇಟ್ಕೋಬೋದು. ಮತ್ತು ನಿಮ್ಮದು ಮನೆಯದು ಅಲ್ಮೇರಾದಲ್ಲಿ ಕೂಡ ಇಡ್ಬೋದು. ಈವನ್ ದೇವ್ರ ಮನೆಯದು ಡ್ರಾಯರಲ್ಲಿ ಕೂಡ ಇಡ್ಬೋದು. ಸೊ ಅಷ್ಟು ಥರ ಮೆಥಡು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಬಟ್ ಏನು ಗೊತ್ತಾ, ನಮ್ಮ ಜೊತೆಗೆ ನಾವು ಕ್ಯಾರಿ ಮಾಡಿದಾಗ, ಸೊ ಅದಕ್ಕೆ ಇಲ್ಲಿ ಬರೀರಿ ಅಂತಿರೋದು 8, ಅಂದರೆ ಇದು ಏನು ಹೇಳಿ, ಗ್ರೀನ್ ಕಲರಲ್ಲಿ ಬರೆದಿದ್ದೀನಿ. ಇದ್ರ ಜೊತೆಗೇ ನಾನು ಇಲ್ಲಿ 1176 ಅಂತಲೂ ಇವಾಗ ಬರೆದು ತೋರಿಸ್ತೀನಿ. ಕೆಲವರೆಲ್ಲ ನಂದು ಹಳೆ ಬ್ಲಾಗ್ಸ್ ನೋಡದೇ ಇರೋರು ಇರ್ತೀರಲ್ಲ, ಸೊ ಅದು ಮ್ಯಾನಿಫೆಸ್ಟೇಷನ್ ನಂಬರ್ ಆಗಿರುತ್ತೆ. ಸೊ ಅದನ್ನು ಬರೆದ್ಬಿಟ್ಟು ಈ ಥರ ಬರ್ಕೊಳ್ಳೋದ್ರಿಂದನೂ ನೀವೇನು ಕೇಳ್ಕೋತಿರೋ ಅದು ಬೇಗ ಕ್ಲಿಕ್ ಆಗುತ್ತೆ. ಸೊ ನೋಡಿ, ಈ ಜಾಗದಲ್ಲೇ ಬರೀಬೇಕು. ನಾಡಿ ಇದು ಕಾಣಿಸುತ್ತಲ್ಲ, ಗ್ರೀನ್ ಕಲರ್ ನರ ಒಂದು ಕಾಣಿಸುತ್ತಲ್ಲ, ಅಲ್ಲೇ ಬರೀಬೇಕು. ಸೊ ಆ ಜಾಗ ನೋಡಿಕೊಂಡು ಬರ್ಕೊಳ್ಳಿ 1176 ಅಂತ. ಆಮೇಲೆ ಇದು ಬರ್ಕೊಂಡಾಗ ಈ ಥರ ಸ್ವಿಚ್ ವರ್ಡ್ಸ್ ಆಗಿರ್ಬೋದು, ಈ ಥರ ಚಿಹ್ನೆ ನಾವೇನು ಬರ್ದಿರ್ತೀವೋ ಅವಾಗ ನಾವು ಜಾಸ್ತಿ ನೀರು ಕುಡಿಬೇಕಾಗುತ್ತೆ. ಬಿಕಾಸ್ ನಮಗೆ ಡಿಹೈಡ್ರೇಷನ್ ಇದಿರುತ್ತೆ. ಯಾಕಂದರೆ ಇದೆಲ್ಲ ಒಂಥರ ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಅದು ಒಂದು ಪವರ್ ಇರುತ್ತೆ. ಏನು ಅಂದರೆ ಸ್ವಿಚ್ ವರ್ಡ್ಸ್ಗೆಲ್ಲ ಏನು ಅಂದರೆ, ಇವಾಗ ಒಂದು ಸ್ವಿಚ್ ಆನ್ ಮಾಡಿದಾಗ TV ಆನ್ ಆಗುತ್ತಲ್ವಾ, ಸೊ ಆ ಥರ ಸ್ವಿಚ್ ಆನ್ ಮಾಡಿದಾಗ TV ಆನ್ ಆಗುತ್ತೆ, ಇಲ್ಲಾಂದ್ರೆ ಆಫ್ ಆಗೇ ಕೂತಿರುತ್ತೆ. ಅದೇ ಥರ ನಾವು ಯಾವಾಗ ಇದನ್ನು ಬರಿತೀವೋ ಇದ್ರ ಕೆಲಸ ಮಾಡೋಕ್ಕೆ ಅದು ಸ್ಟಾರ್ಟ್ ಮಾಡಿರುತ್ತೆ. ಸೊ ಅದಕ್ಕೆ ನಮಗೆ ನೀರು ಚೆನ್ನಾಗಿ ಕುಡಿತಾ ಇರಬೇಕು. ಸೊ ಇವಾಗ ಈ ಒಂದು ಸಿಂಬಲ್ನ ಹೇಗೆ ಮಾಡೋದು ಅನ್ನೋದ್ರದ್ದು ನಿಮಗೆ ಒಂದು ಚೀಟಿನಲ್ಲಿ ತೋರಿಸ್ತೀನಿ. ಸೊ ಎಲ್ಲರೂ ವೈಟ್ ಶೀಟ್ ತೊಗೋಬೋದು. ಯಾವ ಥರ ಅಂದರೆ A4 ಶೀಟನ್ನು ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳದ್ದು ಯಾವ್ದಾರ ಬುಕ್ಸ್ ಇರುತ್ತೆ ನೋಡಿ, ಬುಕ್ಸಲ್ಲೂ ಬರ್ಕೋಬೋದು. ಅಂದರೆ ಖಾಲಿ ಪೇಪರ್ ಇದ್ದರೆ ಒಳ್ಳೆಯದು. ಡ್ರಾಯಿಂಗ್ ಮಾಡೋಕ್ಕೆ ಇಟ್ಕೊಂಡಿರ್ತಾರೆ ನೋಡಿ, ಆ ಥರದ್ದೊಂದು ತೊಗೊಳ್ಳಿ. ಸೊ ನೋಡಿ, ಪ್ಲೇನ್ದೊಂದು ಹಾಳೆ ತಗೋತಾ ಇದ್ದೀನಿ, ಅದರಲ್ಲಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಒಂದು ತೋರಿಸ್ತೀನಿ ನಾನು ಯಾವ ಥರ ಅಂತ. ಈ ಥರ ಇರುತ್ತೆ ಅಂದ್ಕೊಳ್ಳಿ A4 ಶೀಟು, ಅದರಲ್ಲಿ ಅರ್ಧ ಮಾತ್ರ ನಾನು ತೊಗೋತಾ ಇದ್ದೀನಿ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಹೇಗೆ ಬರೆಯೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ನೇದೇನು ಮಾಡಬೇಕು ಅಂದರೆ, ಮೇಲ್ಗಡೆ ಒಂದು ಲೈನ್ನ ಹಿಂಗೆ ಎಳ್ಕೋಬೇಕಾಗುತ್ತೆ. ಸೊ ಕೆಳಗಡೆನೂ ಒಂದು ಲೈನ್ನ ಎಳ್ಕೋಬೇಕು, ಅಂದರೆ ಉದ್ದಕ್ಕೆ ಹಿಂಗೆ ಎಳ್ಕೋಬೇಕು. ಅದಾದಮೇಲೆ ಈ ಒಂದು ಎಡ್ಜ್ ಇರುತ್ತೆ ನೋಡಿ, ಈ ಎಡ್ಜನ್ನ ಈ ಕಡೆ ಸೇರಿಸಿ, ಈ ಕಡೆಗೆ, ಅಂದರೆ ಒಂಥರ Z ಥರ ಕಾಣಿಸುತ್ತೆ, ABCD Z ಥರ ಬರುತ್ತಲ್ವಾ. ಸೊ ಮತ್ತೆ ಈ ಒಂದು ಎಡ್ಜಲ್ಲಿ ಹಿಂಗೆ ನಾನು ಹೆಂಗೆ ಮಾಡ್ತಿದ್ದೀನೋ ಅದೇ ಥರನೇ ಮಾಡಬೇಕು ನೀವು. ಸೊ ಇದನ್ನು ಇದಕ್ಕೆ ಸೇರಿಸ್ಬೇಕಾಗತ್ತೆ, ಆಯಿತಾ. ಅದಾದಮೇಲೆ ಈ ಒಂದು ಮಧ್ಯ ಜಾಗದಲ್ಲಿ ಒಂದು ಚುಕ್ಕಿ ಇಟ್ಕೊಳ್ಳಿ, ಇಲ್ಲಿ ಇದನ್ನು ಇಟ್ಕೊಂಡು ಇಲ್ಲೊಂದು ಟ್ರಯಾಂಗಲ್ ಹಾಕೋಬೇಕಾಗತ್ತೆ ನೀವು. ತ್ರಿಕೋಣ ಶೇಪಲ್ಲಿ ಬರಬೇಕು. ಸೊ ಈ ಥರ ಬರುತ್ತೆ ನೋಡಿ. ಇದು ಬಂದ ಮೇಲೆ ಇಲ್ಲೊಂದು ಚುಕ್ಕಿ ಇಡಬೇಕು, ಮತ್ತು ಇಲ್ಲೊಂದು ಚುಕ್ಕಿ ಇಡಬೇಕು, ಮತ್ತು ಈ ಚುಕ್ಕಿನ ಇಲ್ಲಿ ಈ ಮಧ್ಯ ಚುಕ್ಕಿ ಹಿಂಗೆ ಬರಬೇಕು. ಸೊ ಇದೇ ಒಂದು ಚಿಹ್ನೆ ಆಗಿರುತ್ತೆ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ. ಸೊ ಇದಕ್ಕೊಂದು ನಂಬರು ಇದೆ, ಅದನ್ನು ಬರುತ್ತೆ, ತೋರಿಸ್ತೀನಿ ಬನ್ನಿ. ಸೊ ಇದು ನೋಡಿ ಫ್ರೆಂಡ್ಸ್, 1996211147 ಅಂತ. ಇನ್ನೊಂದು ಸಲ ಹೇಳ್ತೀನಿ, 1996211147 ಅಂತ. ಸೊ ಇದು ಏನು ಅಂದರೆ ನಿಮ್ಮದು ಮನಿ ಅಟ್ರಾಕ್ಷನ್ ಮಾಡುವಂತಹ ನಂಬರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ದು ಯಾವ್ದಾರ ಬಿಸ್ನೆಸ್ ಕ್ಲಿಕ್ ಆಗ್ತಾ ಇರಲ್ಲ ಅಂದ್ಕೊಳ್ಳಿ, ಏನಾರ ಒಂದು ಅಂಗಡಿನೋ ಏನೋ ಒಂದು ಬಿಸ್ನೆಸ್ ಓಪನ್ ಮಾಡ್ಕೊಂಡಿರ್ತೀರ, ಅದು ಕ್ಲಿಕ್ ಆಗ್ತಾ ಇರಲ್ಲ. ಸೊ ಹಣಕಾಸು ಚೆನ್ನಾಗಿ ಬರಂಗೆ ದಾರಿ ಮಾಡಿಕೊಡುತ್ತೆ. ಸೊ ಅದು ಹೆಲ್ಪ್ ಮಾಡುತ್ತೆ ಈ ನಂಬರು. ಆಮೇಲೆ ಏನಾರ ಜಾಬಿಗೆ ಸೇರಿದ್ರೂ ಪ್ರಮೋಷನ್ ಆಗೋದೇ ಇರ್ಬೋದು, ದುಡ್ಡು ಕಾಸು ಹೆಂಗೋ ಬಂದು ಸೇರಿಕೊಳ್ಳುತ್ತೆ, ಮನಿ ಅಟ್ರಾಕ್ಷನ್ ಮಾಡುತ್ತೆ. ಸೊ ಆ ಥರ ಇದೇನು ಅಂದರೆ ಮನಿನ ಅಟ್ರಾಕ್ಷನ್ ಮಾಡುವಂತಹ ಒಂದು ಚಿಹ್ನೆ ಆಗಿರುತ್ತೆ. ಸೊ ಇದು ಎಲ್ಲರಿಗೂ ಯೂಸ್ ಆಗುತ್ತೆ, ನೀವು ಆರಾಮಾಗಿ ಇದು ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ, ಯಾವತ್ತು ಮಾಡಬೇಕು ಅಂದರೆ ಟ್ಯೂಸ್ಡೇ ಮಾಡಬೇಕು, ಮತ್ತು ಗುರುವಾರ ಮಾಡಬೇಕು, ಮತ್ತು ಶುಕ್ರವಾರ. ಈ ವಾರದಲ್ಲಿ 3 ದಿನದಲ್ಲಿ ನೀವು ಈ ಥರ ಬರಿಬೇಕಾಗುತ್ತೆ. ಬರೆಯೋರು ನಾನು ಹೇಳೋದು, ಇವತ್ತು ಶುಕ್ರವಾರ ಅಲ್ವಾ, ಸೊ ಅದಕ್ಕೆ ನಾನು ಬರೆದು ತೋರಿಸ್ತಾ ಇದ್ದೀನಿ. ಗ್ರೀನ್ ಕಲರ್ ಇದರಲ್ಲೇ ಬರೆಯೋದು. ಸೊ ನೀವೂ ಶುಕ್ರವಾರ, ಮಂಗಳವಾರ ಮತ್ತು ಗುರುವಾರನೇ ಬರೀಬೇಕು, ಅದನ್ನು ಹೇಳ್ತಾ ಇರೋದು ನಾನು. ಸೊ ಅದನ್ನು ಒಂದು ಸಲ ಇದು ಬರೆದಿರ್ತೀರ ಅಂದ್ಕೊಳ್ಳಿ, 2 ಫೋಲ್ಡ್ ಮಾಡಬೇಕಾಗತ್ತೆ.
ಸೊ 2 ಫೋಲ್ಡ್ ಮಾಡಿ, ಸೊ 2 ಫೋಲ್ಡ್ ಅಂದರೆ ಒಂದು ಈ ಥರ ಆಯಿತಾ, ಇದು ಒಂದು ಫೋಲ್ಡ್ ಆಯಿತು. ಮತ್ತು ಇದು ಈ ಥರ ಹಿಂಗೆ 2 ಫೋಲ್ಡ್ ಆಗುತ್ತೆ. ಸೊ ಈ ಥರ ಮಾಡಿಬಿಟ್ಟು ನೀವು ನಿಮ್ಮ ಒಂದು ವ್ಯಾಲೆಟಲ್ಲಿ ಇಟ್ಕೋಬೋದು, ಇಲ್ಲಾಂದರೆ ನಿಮ್ಮದು ದೇವ್ರ ಮನೆ ಗೂಡಲ್ಲಿ ಇಡ್ಬೋದು, ಇಲ್ಲಾಂದರೆ ಇದು ಅಲ್ಮೇರಾದಲ್ಲಿ ಇಡ್ಬೋದಾಗುತ್ತೆ. ಸೊ ಈ ಥರ ಮಾಡಿ ಇಟ್ಕೊಳ್ಳಿ. ಸೊ ಅದು ಏನು ಅಂದರೆ ಮನಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಬನ್ನಿ 2ನೇ ಟಿಪ್ಸ್ ಹೇಳ್ತೀನಿ ಈಗ. ವಿಡಿಯೋ ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಂದು ಈ ಥರ ಈ ವ್ಲಾಗ್ನ ಆವಾಗವಾಗ ಚೆಕ್ ಮಾಡಿ ನೋಡ್ಕೋಬೋದು ಬೇಕಾರೆ, ಮತ್ತೆ ಪ್ಲೇ ಮಾಡಿ ನೋಡಿ ಗೊತ್ತಿಲ್ಲ ಅಂದರೆ. ಸೊ ಆಯಿತಾ, ಇವಾಗ ಬನ್ನಿ 2ನೇ ಟಿಪ್ಸ್ ಶೇರ್ ಮಾಡ್ಕೊತಿದ್ದೀನಿ. 2ನೇ ಟಿಪ್. ಸೊ 2ನೇ ಟಿಪ್ ಏನು ಅಂದರೆ, ನಿಮ್ಮ ಒಂದು ಮನೆಯ ಬಾತ್ರೂಮು ಅಂದರೆ ವಾಶ್ರೂಮ್ ಅಂತೀವಿ ನೋಡಿ, ಸ್ನಾನ ಮಾಡುವ ರೂಮು, ಅದನ್ನು ಯಾವಾಗ್ಲೂ ಒದ್ದೆಯಾಗಿ ಇಡಬಾರ್ದು. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಲ್ಲ. ಅವಾಗ ಏನಾಗುತ್ತೆ ಅಂದರೆ ಬಾತ್ರೂಮಲ್ಲೇ ರಾಹುದು ದೆಸೆ ಇರೋದು. ನಿಮಗೆ ಗೊತ್ತಾ, ನಮ್ಮ ಮನೆ ವಾಸ್ತುದು ತಗೊಂಡಾಗ ಪ್ರತಿಯೊಬ್ಬರು ಮನೆದು ನಾನು ಹೇಳ್ತಾ ಇರೋದು, ಚಿಕ್ಕ ಮನೆ ಆಗಿರ್ಬೋದು ದೊಡ್ಡ ಮನೆ ಆಗಿರ್ಬೋದು, ಅದ್ರ ವಾಸ್ತುನಲ್ಲಿ ರಾಹುದು ಎಲ್ಲಿ ಬರುತ್ತಪ್ಪ ಅಂದರೆ ನಮ್ಮ ಮನೆ ಬಾತ್ರೂಮಲ್ಲಿ ಇರುತ್ತೆ ವಾಸ್ತು ಅಂದರೆ ರಾಹುದು ನಾ ಹೇಳ್ತಾ ಇರೋದು. ಸೊ ಅದನ್ನೇ ನಾವು ಬಾತ್ರೂಮ್ನ ಒದ್ದೆ ಮಾಡಿ, ಕೆಲವ್ರದ್ದು ಅಭ್ಯಾಸ ಇರುತ್ತೆ ನೋಡಿ, ಹೋಗೋದು ಸುಮ್ಮನೆ ಕಾಲಿಗೆ ನೀರು ಹಾಕೊಳ್ಳೋದು ವಾಪಸ್ ಬರೋದು, ಮನೆ ಒಳಗೆ ಇರ್ತಾರೆ ಅನ್ಕೊಳ್ಳಿ, ಸುಮ್ಮನೆ ನೀರು ಒದ್ದೆ ಮಾಡ್ತಾ ಇರ್ತಾರೆ ಬಾತ್ರೂಮ್ನ. ಸೊ ಅದನ್ನ ಮಾಡೋದನ್ನ ಮೊದಲನೇ ಸ್ಟೆಪ್ ನೀವು ತಗೋಬೇಕು, ಒದ್ದೆ ಮಾಡಬಾರ್ದು. ಅಲ್ಲೇನಾರ ಏನಾರ ಇದ್ರೆ ಫ್ಯಾನ್ ಹಾಕೊಳ್ಳಿ, ಇಲ್ಲ ಡ್ರೈ ಮಾಡೋದಕ್ಕೆ ನೋಡಿ ವೈಪರ್ ತಗೊಂಡು ವೈಪ್ ಮಾಡಿ ಅವಾಗ. ಸೊ ಒದ್ದೆ ಇರಬಾರ್ದು, ಡ್ರೈ ಆಗಿರಬೇಕು. ಡ್ರೈ ಆಗಿದ್ದಷ್ಟು ಮನಿನ ಅಟ್ರಾಕ್ಟ್ ಮಾಡ್ಬೋದು, ರಾಹುದು ಚೆನ್ನಾಗಿರುವ ಒಂದು ಇಂಪ್ಯಾಕ್ಟ್ ಕೊಡುತ್ತೆ. ಮತ್ತೆ ಒಂದು ಕಲ್ಲುಪ್ಪು ತಗೊಂಡು, ಒಂದು ಬಟ್ಲು ತಗೊಳ್ಳಿ, ಗಾಜಿನ ಬಟ್ಲು ತಗೊಂಡು ಕಲ್ಲುಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಮೆಣಸು ಕಾಳು ಹೈದಾಕಿ, ಮೆಣಸು ಕಾಳು ಕರಿಮೆಣಸು ಹೈದಾಕಿ, ಮತ್ತೆ ಇದು ಲವಂಗ 5 ಕಾಳು. ಸೊ ಅದನ್ನ ಬಾತ್ರೂಮಲ್ಲಿ ಇಡೋದ್ರಿಂದನೂ ನಿಮ್ದು ನೆಗೆಟಿವ್ ಪವರ್ ಎಲ್ಲ ಹೊರಟೋಗುತ್ತೆ. ಸೊ ಆವಾಗಲೇ ಮನಿನ ಅಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ತುಂಬಾ ಜನಕ್ಕೆ ಅಭ್ಯಾಸ ಏನು ಅಂದರೆ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಯಾವಾಗಲೂ ಬರೀ ಕಾಲಲ್ಲಿ ಹೊಟ್ಟೋಗ್ತೀವಿ. ಬರೀ ಕಾಲಲ್ಲಿ ಹೋಗ್ಲೇಬಾರ್ದು ಫ್ರೆಂಡ್ಸ್. ನಾನು ಅದಕ್ಕೆ ನಂದು ಬಾತ್ರೂಮಲ್ಲಿ ಯಾವಾಗಲೂ ಚಪ್ಪಲ್ ಇಟ್ಕೊಂಡಿರ್ತೀನಿ. ಯಾಕೆ ಅಂದರೆ ಒದ್ದೆ ಮಾಡಿಕೊಂಡು ನಾವು ನಮ್ಮ ಕಾಲ್ನಲ್ಲಿ ಪೃಥ್ವಿ ತತ್ವ ನಾನು ಹೇಳಿದ್ನಲ್ಲ, ನೆಲಕ್ಕಿಂಗೆ ಟಚ್ ಆಗಬೇಕು. ಟಚ್ ಆದಾಗ ಒದ್ದೆ ಇರಬಾರ್ದು ಬಾತ್ರೂಮಲ್ಲಿ, ಎಸ್ಪೆಷಲಿ ನಾನು ಹೇಳ್ತಾ ಇರೋದು. ಸೊ ಅದಕ್ಕೆ ನಾವು ಯಾವಾಗ್ಲೂ ಚಪ್ಪಲ್ ವೇರ್ ಮಾಡಿರಬೇಕು ಬಾತ್ರೂಮಲ್ಲಿ. ಮನೆ ಒಳಗೆ ಮಾತ್ರ ಮಾಡಕ್ಕೆ ಹೋಗ್ಬಾರ್ದು, ಬಾತ್ರೂಮಲ್ಲಿ ಮಾತ್ರ ಚಪ್ಪಲ್ ಯೂಸ್ ಮಾಡಬೇಕು. ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ ಅಂದರೆ ನಮ್ಮದು ಮನಿದು ಅಬಂಡೆನ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಅವಾಗ ಹಾರ್ಪಿಕ್ ಹಾಕೋದಿರ್ಬೋದು, ನಾನು ಯಾವುದೇ ಒಂದು ಬ್ರ್ಯಾಂಡನ್ನ ಪ್ರಮೋಷನ್ ಮಾಡ್ತಾ ಇಲ್ಲ, ಜಸ್ಟ್ ಇನ್ಫಾರ್ಮ್ ಮಾಡ್ತಿರೋದು. ನೀವೇನು ಗೊತ್ತಾ, ನೀಲಿ ಕಲರ್ ಇರಬೇಕು ಕಮೋಡ್ಗೆ. ನೀವು ನೀಲಿ ಕಲರು, ಕೆಲವ್ರದ್ದು ಇಂಡಿಯನ್ ಟಾಯ್ಲೆಟ್ಸ್ ಇರುತ್ತೆ, ಕೆಲವ್ರದ್ದು ವೆಸ್ಟರ್ನ್ ಟಾಯ್ಲೆಟ್ಸ್ ಇರುತ್ತೆ, ಅದು ನಿಮಗೆ ಬಿಟ್ಟಿದ್ದು. ಏನೇ ಮಾಡಿದ್ರು ಒಂದು ನೀಲಿ ಕಲರ್ದು ಅದಕ್ಕೆ ಗೊತ್ತಲ್ಲ, ಅದನ್ನ ಹಾಕ್ಬಿಟ್ಟು ಅವಾಗ ವಾಶ್ ಮಾಡಿ. ನೀವೇ ಮಾಡಬೇಕು ಸ್ವತಃ. ಯಾವಾಗ ನೀವೇ ಮಾಡ್ತೀರೋ ಅವಾಗ ನಿಮಗೆ ಚೆನ್ನಾಗಿ ದುಡ್ಡು ಬರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಒಟ್ನಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಅದನ್ನು ಮಾಡಿದಾಗ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಗೊತ್ತಾಯ್ತಾ ಫ್ರೆಂಡ್ಸ್? ಸೊ 2ನೇ ಟಿಪ್ಸಲ್ಲಿ ನಾನು ರಾಹುದು ಹೇಗೆ ನಾವು ಅಭಿವೃದ್ಧಿ ಮಾಡ್ಕೋಬೋದು ಅಂದರೆ, ರಾಹು ಚೆನ್ನಾಗಿದ್ದಾಗ ಮಾತ್ರ ನಮಗೆ ದುಡ್ಡು ಕಾಸು ಚೆನ್ನಾಗಿ ಒಂಥರ ತುಂಬ ಚೆನ್ನಾಗಿ ದುಡ್ಡು ಕಾಸು ಸೇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ 3ನೇದು ಟಿಪ್ಸ್ ಹೇಳ್ತೀನಿ, ಇದು ಕುಬೇರಂದಾಗಿರುತ್ತೆ. ಕುಬೇರಂದು ಇವಾಗ ಹೇಳ್ಬಿಡ್ತೀನಿ ಬನ್ನಿ. ಸೊ ಇವಾಗ ನಾನು ಹೇಳ್ಕೊಡ್ತಾ ಇರೋದು ಕುಬೇರ ಯಂತ್ರದು ಒಂದು ಅದ್ಭುತವಾದ ನಂಬರ್ ಇದೆ ಫ್ರೆಂಡ್ಸ್. ಕುಬೇರ ಅಂದರೆ ಯಾರು ಹೇಳಿ? ಫಸ್ಟ್ ಆಫ್ ಆಲ್ ಧನ ಸಂಪತ್ತಿನ ದೇವತೆ. ಅದು ಎಲ್ಲರಿಗೂ ಗೊತ್ತಲ್ಲ, ಕುಬೇರ ದೇವ್ರ ಹತ್ರ ತುಂಬಾ ದುಡ್ಡು ಕಾಸು ಚೆನ್ನಾಗಿ ಇರೋದು ಕುಬೇರ ದೇವ್ರ ಹತ್ರನೇ. ಸೊ ಲಕ್ಷ್ಮೀ ದೇವರು ತುಂಬ ಒಲಿಯುತ್ತೆ ಯಾವಾಗ ನಾವು ಈ ಒಂದು ಯಂತ್ರನ ಬರ್ಕೋತೀವೋ. ಸೊ ಅದೇನು ಅಂದರೆ ನಿಮ್ಮ ಕೈ ಮೇಲೆಲ್ಲ ಬರ್ಕೊಳ್ಳೋ ನೆಸೆಸಿಟಿ ಇಲ್ಲ. ಒಂದು ವೈಟ್ ಬಿಳಿ ಕಾಗದದ ಮೇಲೆ ಆ ನಂಬರ್ ಏನು ಇವಾಗ ಬರೆದು ನಾನು ತೋರಿಸ್ತೀನಿ, ಆಲ್ರೆಡಿ ಬರೆದಿದ್ದೀನಿ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಸೊ ಆ ನಂಬರ್ನ ನೀವು ಒಂದು ವೈಟ್ ಚೀಟಿನಲ್ಲಿ ಯಾವ ಕಲರಲ್ಲಿ ಬರೀಬೇಕು ಅಂದರೆ, ಗ್ರೀನ್ ಕಲರ್ ಯೂಸ್ ಮಾಡಿ, ಇಲ್ಲಾಂದರೆ ರೆಡ್ ಕಲರ್ ಯೂಸ್ ಮಾಡಿ. ರೆಡ್ ಕಲರ್ ಸ್ಕೆಚ್ ಪೆನ್ ಯೂಸ್ ಮಾಡಿ, ಇಲ್ಲ ಗ್ರೀನ್ ಕಲರ್ ಸ್ಕೆಚ್ ಪೆನ್ ಯೂಸ್ ಮಾಡಿ. ಆ ಥರ ಒಂದು ನಂಬರ್ನ ಬರೆದಾಗ ಸೊ ಅದು ನಿಮಗೆ ಮನಿದು ಅಬಂಡೆನ್ಸು ಜಾಸ್ತಿ ಆಗುತ್ತೆ. ಕುಬೇರಂದು ಗೊತ್ತಲ್ಲ, ಯಾವಾಗಲೂ ದುಡ್ಡು ಕಾಸು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಇದು ಯಾವ ವಾರ ಮಾಡ್ಬೋದು ಅಂದರೆ ಶುಕ್ರವಾರನೇ ಮಾಡಿ. ಯಾಕೆಂದರೆ ಕುಬೇರ ಲಕ್ಷ್ಮೀ ದೇವ್ರದ್ದು ಎಲ್ಲ ಬರೋದೇ ಧನ ಸಂಪತ್ತಂದು ವಾರದಲ್ಲಿ ಯಾವ ದಿನ ಬರುತ್ತಪ್ಪ ಅಂತ ಅಂದರೆ ಶುಕ್ರವಾರನೇ ಬರೋದು. ಸೊ ಈ ನಂಬರಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಒಂದು ಬಾಕ್ಸ್ ಥರ ಮಾಡಿ ಅದರಲ್ಲಿ ಬರೀಬೇಕಾಗುತ್ತೆ.
ಸೊ 3 ಕೌಂಟ್ ಮಾಡಿದಾಗ 72 ನಂಬರ್ ಬರುತ್ತೆ ಫ್ರೆಂಡ್ಸ್. ಸೊ ಆ ಬಾಕ್ಸಲ್ಲಿ ನಂಬರ್ಸ್ ಬೇರೆ ಬೇರೆ ಬರುತ್ತೆ. ಸೊ 3 ಟೋಟಲ್ ಆಗಿ ಮಾಡಿದಾಗ ಎಲ್ಲ ಬಾಕ್ಸ್ಗಳಲ್ಲೂ 72 ಅಂತ ಬರುತ್ತೆ. ಸೊ 72ನ ನಾವು ಪ್ಲಸ್ ಆ್ಯಡ್ ಮಾಡಿದಾಗ ಸೊ ಅದು 9 ನಂಬರ್ ಬರುತ್ತೆ. 9 ನಂಬರ್ ಅನ್ನೋದು ಲಕ್ಕಿ ನಂಬರ್ ಆಗಿರುತ್ತೆ. ಸೊ ಅದು ಕುಬೇರಂದು ಒಂದು ಅಭಿವೃದ್ಧಿ ಮಾಡುವಂತಹ ಒಂದು ನಂಬರ್ ಆಗಿರುತ್ತೆ. ಸೊ ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ನಾನಿವಾಗ ಬರೆದು ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಒಂದು ಬಾಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಆರೆಂಜ್ ಹಾರ ತಗೋಬೋದು, ಇಲ್ಲ ರೆಡ್ ಕಲರ್ ಹಾರ ತಗೋಬೋದು, ಇಲ್ಲ ಅಂದರೆ ಗ್ರೀನ್ ಕಲರ್ ಹಾರ ತಗೋಬೋದು. ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ. ಸೊ ನೋಡಿ ತೋರಿಸ್ತಾ ಇದ್ದೀನಿ, ಅದಕ್ಕೆ ಸರಿಯಾಗಿ ನೋಡ್ಕೊಳ್ಳಿ ಹೆಂಗೆ ಮಾಡೋದು ಅಂತ. ಸೊ 3 ಬಾಕ್ಸ್ ಹಿಂಗೆ ಹಾಕೋಬೇಕಾಗತ್ತೆ. ಸೊ ಇದ್ರ ಮಧ್ಯನೂ 3 ಬಾಕ್ಸ್ ಬೇಕಾಗತ್ತೆ. ಸೊ ನಾನು ಸುಮ್ಮನೆ ಹಂಗಂಗೆ ತೋರಿಸ್ತಾ ಇದ್ದೀನಿ, ನೀವು ಮಾಡುವಾಗ ನೀಟಾಗಿ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಬರೀಲ್ಲ. ಸೊ ನೀವು ಹೆಂಗೆ ಬರೀಬೇಕು ಅಂದರೆ ನಾನು ಹೇಳ್ಕೊಟ್ಟಿರೋ ನಂಬರ್ ಥರನೇ ಬರೀಬೇಕು. ಸೊ ಫಸ್ಟ್ ಎಲ್ಲಿ ಬರಿತಾ ಇದ್ದೀನಿ ನಾನು, ಈ ಒಂದು ಮಧ್ಯದ ಬಾಕ್ಸಲ್ಲಿ 24 ಬರೋದನ್ನ, ಅದಾದಮೇಲೆ 28 ಬರೀಬೇಕಾಗತ್ತೆ. ಸೊ 28 ಇಲ್ಲಿ ಬರುತ್ತೆ. ಸೊ ಅದಾದಮೇಲೆ 23ನೇ ನಂಬರು ಇಲ್ಲಿ ಬರ್ಕೋಬೇಕಾಗತ್ತೆ. ಸೊ ಅದಾದಮೇಲೆ 22 ನಂಬರು ಎಲ್ಲಿ ಬರುತ್ತಪ್ಪ ಅಂದರೆ ಇಲ್ಲಿ ಬರುತ್ತೆ. ಸೊ ಅದಾದಮೇಲೆ 27 ನಂಬರು ಮೇಲ್ಗಡೆ ಬಾಕ್ಸಲ್ಲಿ ಬರುತ್ತೆ. ಸೊ ಅದಾದಮೇಲೆ ಇನ್ನೊಂದು ಯಾವುದು ಅಂದರೆ 20ನೇ ನಂಬರು ಇದ್ರ ಪಕ್ಕ ಬರುತ್ತೆ. ಸೊ ಅದಾದಮೇಲೆ ಯಾವುದು ಅಂದರೆ 25 ಇದ್ರ ಪಕ್ಕನೇ ಬರುತ್ತೆ, ಫಸ್ಟ್ನೇ ಬಾಕ್ಸ್ ಮೇಲ್ಗಡೆ. ಅದಾದಮೇಲೆ 26ನೇ ನಂಬರ್ ಬರುತ್ತೆ, ಲಾಸ್ಟಲ್ಲಿ 21. ಸೊ ನಾನು ಹಿಂಗೆ ಬರೋದನ್ನು ಅದೇ ಥರನೇ ನೀವು ಬರಿಬೇಕು, ಆವಾಗಲೇ ಅದು ಕ್ಲಿಕ್ ಆಗೋದು. ಸೊ ಇದಕ್ಕೆ ಏನಂತೀವಿ ಅಂದರೆ ಕುಬೇರ ಯಂತ್ರ. ಸೊ ನೋಡಿ, ಕುಬೇರ ಯಂತ್ರ ಅಂತ ಕರಿತೀವಿ. ಸೊ ಇದು ಟೋಟಲ್ ನಾವು ಮಾಡಿದಾಗ ಫ್ರೆಂಡ್ಸ್ 72 ನಂಬರ್ಸೇ ಬರಬೇಕು. ಇದೆಲ್ಲ ಕೌಂಟ್ ಮಾಡಿದಾಗೂ 72, ಇದೆಲ್ಲ ಕೌಂಟ್ ಮಾಡಿದಾಗೂ 72, ಇದೆಲ್ಲ ಕೌಂಟ್ ಮಾಡಿದಾಗೂ 72ನೇ ಬರಬೇಕು. ಸೊ ಅದು 7 + 2 ಎಷ್ಟು ಆಗುತ್ತೆ? ಸೊ = 9 ಆಗುತ್ತೆ. ಆಯಿತಾ? ನಾನು ಹೇಳ್ತಿರೋದು 7 + 2 ಎಷ್ಟಾಗುತ್ತೆ? 9 ತಾನೇ ಆಗುತ್ತೆ. ಸೊ ಅದು ಲಕ್ಕಿ ನಂಬರ್ ಆಗಿರುತ್ತೆ. ಸೊ ಇದನ್ನು ನೀವು ಬರೀಬೇಕಾದ್ರೆ ಹೆಂಗೆ ಅನ್ಕೋಬೇಕು ಅಂದರೆ, ಇದ್ರದ್ದೊಂದು ಬೀಜಾಕ್ಷರಿ ಮಂತ್ರನ ಹೇಳ್ಕೊಂಡೇ ನೀವು ಮಾಡಬೇಕಾಗುತ್ತೆ. ಸೊ ಅದು ಹೇಗಿದೆ ಅಂದರೆ ದಮ್ ಅಂತ, ಆಯಿತಾ? ದಮ್ ಬೀಜಾಕ್ಷರಿ ಮಂತ್ರ. ಸೊ ಇದ್ರದ್ದು ಯಾರ್ದು ದಮ್ ಅನ್ನೋದು ಅಂದರೆ ಇದು ಕುಬೇರ ದೇವ್ರದ್ದು ಇದು ಬೀಜಾಕ್ಷರಿ ಮಂತ್ರ ಆಗಿರುತ್ತೆ. ಆಯಿತಾ? ಸೊ ಈ ಥರ ದಮ್ ಅಂತ. ಸೊ ನೋಡಿ, ಮೊದಲನೇದಾಗಿ ಫಸ್ಟಿಂದ ತೋರಿಸ್ಬಿಡ್ತಾ ಇದ್ದೀನಿ. ಸೊ ನೋಡಿ, ಕುಬೇರ ಯಂತ್ರ. ಸೊ ಫಸ್ಟ್ ನಾನು ಯಾವುದು ಬರೆದೆ ಅಂದರೆ 24 ಬರೆದೆ, ಅದಾದಮೇಲೆ 28 ಬರೆದೆ, ಅದಾದಮೇಲೆ 23, ಅದಾದಮೇಲೆ 22 ಬರೆದೆ, ಅದಾದಮೇಲೆ 27 ಬರೆದೆ, ಅದಾದಮೇಲೆ 20 ಬರೆದಿದ್ದೀನಿ, ಅದಾದಮೇಲೆ 25 ಬರೆದಿದ್ದೀನಿ, ಅದಾದಮೇಲೆ 26 ಬರೆದಿದ್ದೀನಿ, ಅದಾದಮೇಲೆ 21. ಸೊ ಅದು ನಿಮಗೆ ಕನ್ಫ್ಯೂಸ್ ಆದರೆ ನಾನು ವಿಡಿಯೋ ಪ್ಲೇ ಮಾಡಿ ಮತ್ತೆ ನೋಡಿ ಬರೀರಿ. ಸೊ ಬನ್ನಿ ಹೇಳ್ಕೊಡ್ತೀನಿ ಹೆಂಗೆ ಅಂತ. ಸೊ ನಾನೇನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಈ ಒಂದು ಇದರಲ್ಲಿ ಏನು ಒಂದು ನಂಬರ್ಸ್ ಏನು ಬರ್ದು ತೋರಿಸ್ದೆ ನಾನು, ಕುಬೇರ ಯಂತ್ರ ಅಂತ ಏನು ತೋರಿಸಿದ್ದೀನಲ್ಲ. ಸೊ ಅದನ್ನು ನೀವು ಒಂದು ಚಿಕ್ಕ ಒಂದು ಇದರಲ್ಲಿ, ಒಂದು ನಿಮಿಷ ನೀವೇನು ಮಾಡಿ ಅಂದರೆ, ಒಂದು ಚಿಕ್ಕದು ಒಂದು ಚೀಟಿ ತಗೊಂಡು ಇದರಲ್ಲಿ ನಿಮಗೆ ಕಾಣಿಸ್ಲಿ ಅಂದ್ಬಿಟ್ಟು ದೊಡ್ಡ ಸೈಜಲ್ಲಿ ಮಾಡಿದ್ದೀನಿ. ನೀವು ಅದನ್ನು ಪುಟಾಣಿ ಚೀಟಿನಲ್ಲೂ ಬರೆದುಬಿಟ್ಟು ನಿಮ್ಮ ಒಂದು ಪರ್ಸ್ನಲ್ಲೇ ಇಟ್ಕೋಬೇಕು. ಇದನ್ನು ಪರ್ಸ್ನಲ್ ಇಟ್ಕೊಂಡಾಗ ಏನು ಅಂದರೆ ನಿಮ್ಮ ಜೊತೆಗೆ ಇರಬೇಕದು. ನಾನು ಹೇಳಿದ್ನಲ್ಲ, ಏನೇ ಒಂದು ಶಾಪಿಂಗ್ ಮಾಡಬೇಕಾದ್ರೆ ಅಂಥ ಪರ್ಸಲ್ಲಿ ಹಾಕಿಟ್ಕೊಂಡ್ರೆ ಸೊ ನಿಮಗೆ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ, ಯಾಕೆಂದರೆ ಅದು ಕುಬೇರಂದು ಇದಾಗಿರುತ್ತೆ. ಸೊ ನಾನು ಹೇಳಿದ್ನಲ್ಲ, ದಮ್ ಅಂತ ಬೀಜಾಕ್ಷರಿ ಮಂತ್ರನ ಇದು ಮಾಡಿಕೊಂಡು. ಸೊ ನೋಡಿ, ಬರೀವಾಗೆಲ್ಲ ದಮ್, ಅಥವಾ ನೀವು ಚಾಂಟ್ ಮಾಡ್ಬೇಕಾದ್ರೆ 108 ಸಲ ದಮ್ 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 ಅಂತ ಆ ಥರ. ಸೊ ಅದನ್ನು ಚಾಂಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಬರೆದ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮನ ಹಿಂಗೆ ಸ್ಪ್ರಿಂಕಲ್ ಮಾಡಿ ಅದನ್ನು ನೀವು ವ್ಯಾಲೆಟಲ್ಲಿ ಇಟ್ಕೊಳ್ಳಿ. ಸೊ ಅವಾಗೇನು ಅಂದರೆ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಕುಬೇರಂದು ಕೃಪೆ ಇದ್ದಾಗಲೇ ಲಕ್ಷ್ಮೀ ದೇವರು ಒಲಿಯೋದು. ಆ ಥರ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ. ಇದನ್ನು ಶುಕ್ರವಾರದ ದಿನ ಮಾಡಿ. ಶುಕ್ರವಾರ ನೀವು ಬೆಳಗ್ಗೆಯಿಂದ ಸಾಯಂಕಾಲದೊಳಗೆ ಎನಿ ಟೈಮ್, ಅದೇ ಟೈಮಲ್ಲಿ ಮಾಡಬೇಕು ಇದೇ ಟೈಮ್ ಮಾಡಬೇಕು ಅಂತ ಏನಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ಟೈಮ್ ಬೇಕಾದ್ರೆ ಮಾಡ್ಕೋಬೋದು, ರಾತ್ರಿವರೆಗೂ. ರಾತ್ರಿ ಅಂದರೆ 9 ಗಂಟೆ ಒಳಗೆ, ಅದಾದಮೇಲೆ ಮಾಡೋಕ್ಕೆ ಹೋಗಬೇಡಿ. ಸೊ ಅಷ್ಟರೊಳಗೆ ಬರೆದ್ಬಿಟ್ಟು ಒಂದೇ ಸಲ ಬರೆಯೋದು. ಅದು ಅದೇನು ಪದೇ ಪದೇ ಬರಿಬೇಕು ಅಂತ ಏನಿಲ್ಲ.
ಬಟ್ ಆ ಚಾಂಟ್ ಮಾಡೋ ಮಂತ್ರ ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ಕುಬೇರಂದಾಗಿರೋದ್ರಿಂದ ಸುಮ್ಮನೆ ಎಷ್ಟು ಈಸಿ ನೋಡಿ, ಎಲ್ಲರೂ ಹೇಳ್ಕೊಬೋದು ದಮ್ 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 ಅಂತ. ಭಕ್ತಿಯಿಂದ ಹೇಳ್ಕೊಳ್ಳಿ, ಸುಮ್ಮನೆ ಹೆಂಗೆಂಗೋ ತೇಜು ಹೇಳ್ಬಿಟ್ಟಿದ್ದಾಳೆ ಒಂದು ಧಮ್ ಧಮ್ ಅಂತ ಆ ಥರ ಅಲ್ಲ. ಜಸ್ಟ್ ಅದನ್ನು ಭಕ್ತಿಯಿಂದ ನೀವು ಪ್ರನೌನ್ಸ್ ಮಾಡಿ, ಅಂದರೆ ಹೇಳ್ಕೊಳ್ಳಿ, ಉಚ್ಚಾರಣೆ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು 3 ಒಂದು ಅದ್ಭುತವಾದಂತಹ ಒಂದು ಚಿಹ್ನೆನ ಮತ್ತು ಇದು ರಾಹುದು ದೆಸೆ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಹೇಳಿದ್ದೀನಿ. ಪ್ಲಸ್ ಕುಬೇರ ಯಂತ್ರದ್ದು ಹೇಳ್ಕೊಟ್ಬಿಟ್ಟಿದ್ದೀನಿ. ಎಲ್ಲ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ 3 ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಸೊ ಇದೇ ಥರ ಮನಿದು ತುಂಬ ರಿಲೇಟೆಡ್ ವೀಡಿಯೋಸ್ ಮಾಡಿದ್ದೀನಿ, ಬೇಕಾದ್ರೆ ಅದನ್ನು ಹೋಗಿ ಚೆಕ್ ಮಾಡ್ಬೋದು ನೀವು. ಸೊ ಆಮೇಲೆ ಈ ಥರ 1176 ಅನ್ನೋದನ್ನು ನೀವು ಡೈಲಿನೂ ಬರ್ಕೋಬೋದು. ಈಗ ಕೆಲವರೆಲ್ಲ ಕೇಳ್ತಿರಲ್ಲ ಟ್ಯಾಟೂಸ್ ಹಾಕ್ಸ್ಕೋಬೋದಾ ಅಂತ. ಸೊ ನನಗೆ ಮಮತಾ ಅನ್ನೋರು ಯಾರೋ ಕೇಳಿದ್ರು, ಒಂದು ಇದ್ರದ್ದು ಉಲ್ಫದು ತೋಳಾದು ಉಲ್ಫ್ ಹೆಲ್ಪ್ ಅಂತ ನಾನು ಹೇಳಿದ್ನಲ್ಲ, ತೋಳಾದು ಹಾಕ್ಸ್ಕೋಬೋದಾ ಅಂತ. ಬಟ್ ಏನು ಗೊತ್ತಾ, ಮಡಿಯಿಂದ ಮಾಡಬೇಕಾಗುತ್ತೆ. ಸೊ ಬೆಟರ್ ಅದು ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನಾನು ನೋಡಿ ನಾನು ಎಲ್ಲೂ ನಾನು ಟ್ಯಾಟೂ ಹಾಕ್ಸ್ಕೊಂಡೇ ಇಲ್ಲ ಫ್ರೆಂಡ್ಸ್. ನಂಗೇನು ಗೊತ್ತಾ, ಏನಾರ ಬೇಕು ರಿಸಲ್ಟ್ ಬೇಕು ಅಂದರೆ ಈ ಥರ ಜಸ್ಟ್ ಬರ್ಕೊಂಡಿರ್ತೀನಿ ಅಷ್ಟೇ. ಬ್ಲೂ ಕಲರ್ ಪೆನ್ನಲ್ಲಿ ಬರಿಬೇಕು, ಮತ್ತು ಇದೆಲ್ಲ ಗ್ರೀನು, ಆಮೇಲೆ 8 ಅನ್ನೋದು ಗ್ರೀನು. ಸೊ ಇದನ್ನು ಬರ್ದಿರೋದ್ರಿಂದ ಇವತ್ತು ಶುಕ್ರವಾರ ಅಲ್ವಾ, ಸೊ ಇದನ್ನು ಬರ್ಕೊಂಡಿದ್ದೀನಿ. ಸೊ ಹಂಗೆ ಒಂದೊಂದು ಸಲ ಒಂದೊಂದು ಮಾಡ್ಕೋತಾ ಇರಿ, ಮಂಗಳವಾರ ಮಾಡಿ, ಗುರುವಾರ ಮಾಡಿ, ಶುಕ್ರವಾರ ಮಾಡಿ, ಆ ಥರ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.